ವನ್ಯಜೀವಿಗಳ ಸಂರಕ್ಷಣೆನೂ ಆಗಬೇಕು, ಪ್ರಕೃತಿ ಪರಿಸರನೂ ಉಳಿಬೇಕು, ಅದರ ಜೊತೆಯಲ್ಲಿ ಅಭಿವೃದ್ಧಿನೂ ಆಗಬೇಕು. ಸುಸ್ಥಿರ ಅಭಿವೃದ್ಧಿ ಅಂತ ಹೇಳ್ತೀವಿ. ಸುಸ್ಥಿರ ಅಭಿವೃದ್ಧಿ ಅಂತ ಹೇಳಿದರೆ ಇವತ್ತು ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ ನಾವು ಅಭಿವೃದ್ಧಿ ಮಾಡಬೇಕು ಅನ್ನೋಂಥದ್ದು, ಕನಿಷ್ಠ ಮಟ್ಟದ ಒಂದು ಪ್ರಕೃತಿಗೆ ಯಾವುದೇ ರೀತಿ ಧಕ್ಕೆ ಆಗದ ರೀತಿಯಲ್ಲಿ ಮಾಡಬೇಕು ಅನ್ನೋಂಥದ್ದು ಇವತ್ತು ಆ ನಿಟ್ಟಿನಲ್ಲಿ ನಾವು ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ಮಾನವ ವನ್ಯಜೀವಿ ಸಂಘರ್ಷದ ಬಗ್ಗೆ ನಮ್ಮ ಸರ್ಕಾರ ಅತ್ಯಂತ ಗಂಭೀರತೆಯಿಂದ ಇದನ್ನು ಪರಿಗಣನೆ ಮಾಡಿದೆ. ಈಗಾಗಲೇ ನಾವು ಇವತ್ತು ಆನೆ ಕಾರ್ಯಪಡೆ ಮಾಡಿದ್ದೇವೆ, ಚಿರತೆ ಕಾರ್ಯಪಡೆ ಮಾಡಿದ್ದೇವೆ, ಸಿಬ್ಬಂದಿಗಳ ನೇಮಕಾತಿ ಹೆಚ್ಚಿನ ರೀತಿಯಲ್ಲಿ ಮಾಡ್ತಾ ಇದ್ದೇವೆ, ಅವ್ರಿಗೆಲ್ಲ ರೀತಿಯ ಸಲಕರಣೆಗಳು ಕೊಡ್ತಾ ಇದ್ದೇವೆ, APC ಕ್ಯಾಂಪ್ ಮಾಡಿದ್ದೇವೆ, ಆಂಟಿ ಡಿಪ್ರೆಡೇಷನ್ ಕ್ಯಾಂಪ್ ಮಾಡಿದ್ದೇವೆ, ಸೋಲಾರ್ ಫೆನ್ಸಿಂಗ್ ಮಾಡಿದ್ದೇವೆ, ರೈಲ್ವೆ ಬ್ಯಾರಿಕೇಡ್ ಮಾಡಿದ್ದೇವೆ, ಕಂದಕಗಳ ನಿರ್ಮಾಣ ಮಾಡಿದ್ದೇವೆ, ಮತ್ತು ಎಲ್ಲರಿಗೂ ಜಾಗೃತಿ ಮೂಡಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ, ಕಮಾಂಡ್ ಸೆಂಟರ್ ಮಾಡಿದ್ದೇವೆ. ಇವತ್ತು ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಬೆಂಗಳೂರಿನಲ್ಲಿ ನಾನು ಉದ್ಘಾಟನೆಯನ್ನು ಮಾಡಿದ್ದೇನೆ. ಆದಷ್ಟು ಮಟ್ಟಿಗೆ ಇವತ್ತು ಮನುಷ್ಯರ ಜೀವ ಅತ್ಯಮೂಲ್ಯವಾದಂಥದ್ದು, ಆ ಜೀವಕ್ಕೆ ಬೆಲೆನೇ ಕಟ್ಟಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ನಮ್ಮ ಅಧಿಕಾರಿಗಳು ಹಗಲಿರುಳು ಶ್ರಮ ಮಾಡ್ತಾ ಇದ್ದಾರೆ. ಇವತ್ತು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಒಂದೇ ಒಂದು ಜೀವ ಕಳೆದುಕೊಳ್ಳದ ರೀತಿಯಲ್ಲಿ ಇವತ್ತು ಮಾನವ ಪ್ರಾಣನೂ ಉಳಿಬೇಕು ಮತ್ತು ವನ್ಯಜೀವಿಗಳು ಸಂರಕ್ಷಣೆ ಆಗಬೇಕು ಅನ್ನೋಂಥದ್ದು ನಮ್ಮ ಒಂದು ದೇವೋದ್ದೇಶ. ಪಶು ವೈದ್ಯಾಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಇದು ಪೂರಕವಾಗಿ 12 ಹುದ್ದೆಗಳಲ್ಲಿ ಬರೀ 5 ಹುದ್ದೆಗಳಷ್ಟೇ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು 15 ಜನ ಪಶು ವೈದ್ಯಾಧಿಕಾರಿಗಳಿಗೆ ಇವತ್ತು ಅವ್ರ ನೇಮಕಾತಿ ಮಾಡಿಕೊಳ್ಳಿಕ್ಕೆ, ನೇರ ನೇಮಕಾತಿ ಮಾಡಿಕೊಳ್ಳಿಕ್ಕೆ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಆರ್ಥಿಕ ಇಲಾಖೆಯವರು ಅದನ್ನು ಕ್ಲಿಯರೆನ್ಸ್ ಮಾಡಿದ್ದಾರೆ. ಇವತ್ತು ನಿಯಮಾನುಸಾರ ಅದನ್ನು ನಾವು ನೇರ ನೇಮಕಾತಿ ಮಾಡಿಕೊಡುವಂಥ ಒಂದು ಪ್ರಕ್ರಿಯೆ ಆದಷ್ಟು ಬೇಗ ಪ್ರಾರಂಭ ಮಾಡಿ 6 ತಿಂಗಳ ಒಳಗಾಗಿ ನೇಮಕಾತಿ ಮಾಡಿಕೊಳ್ಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇನೆ. ಅಲ್ಲಿವರೆಗೆ ತಾತ್ಕಾಲಿಕವಾಗಿ ಹೊರಗುತ್ತಿಗೆ ಆಧಾರದ ಮೇಲೆ ಇವತ್ತು ಪಶು ವೈದ್ಯರಿಗೆ ನೇಮಕಾತಿ ಮಾಡಿಕೊಳ್ಳಿಕ್ಕೆ ಈಗಾಗಲೇ ಅವರಿಗೆ ಅನುವು ಮಾಡಿ ಕೊಟ್ಟಿದ್ದೇವೆ. ಎಷ್ಟು ಹುದ್ದೆಗೆ ಸದ್ಯಕ್ಕೆ ಅವಶ್ಯಕತೆ ಇದೆ ಅಷ್ಟು ಹುದ್ದೆಗಳು ಭರ್ತಿ ಮಾಡಿಕೊಳ್ಳಿಕ್ಕೆ ಅವರಿಗೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಪರ್ಮನೆಂಟ್ ಆಗಿ 15 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಆಗ್ತಾ ಇದೆ. ನೋಡಿ, ಸಕ್ಕರೆ ಬೈಲಲ್ಲಿ ಸ್ವಲ್ಪ ಇವತ್ತು ಆನೆಗಳ ಅನಾರೋಗ್ಯ ಇದೆ ಅನ್ನುವಂಥದ್ದು ನನಗೆ ಮಾಹಿತಿ ಬಂದ ತಕ್ಷಣ ಹನುಮಂತಪ್ಪಗೆ ನಾನು ಸೂಚನೆಯನ್ನು ಕೊಟ್ಟು ಇವತ್ತು ಹಿರಿಯ ಪಶು ವೈದ್ಯರುಗಳಿಗೆ ಕಳಿಸಿ ಆನೆಗಳಿಗೆ ಆರೈಕೆ ಮಾಡಬೇಕು, ಅವರಿಗೆ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿದ್ದೇನೆ. ನನ್ನ ವರದಿನೂ ಬಂದಿದೆ, ವರದಿ ಮೇಲೆ ಕ್ರಮ ತಗೊಳ್ತೀವಿ. ಅದೆಲ್ಲವನ್ನು ನಾವು ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದ್ದೇವೆ. ಅದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಅಂಥವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕ್ತೀವಿ. ಆಗ್ತದೆ. ಈಗ ನೋಡಿ, ಇದುವರೆಗೂ ಯಾರ ಗಮನಕ್ಕೂ ಬರ್ತಾ ಇರಲಿಲ್ಲ. ಈಗ ಸರ್ಕಾರದ ಗಮನಕ್ಕೂ ಬರ್ತಾ ಇದೆ, ಸರ್ಕಾರ ಕ್ರಮನೂ ತಗೊಳ್ತಾ ಇದೆ, ಅರಣ್ಯ ಇಲಾಖೆ ಕ್ರಮ ತಗೊಳ್ತದೆ. ನೋಡಿ, ನನಗೆ ತಿಳಿದ ಮಟ್ಟಿಗೆ ಮೊಕದ್ದಮೆ ಹಾಕಿದ್ದಾರೆ, ಅವ್ರ ಮೇಲೆ ಕ್ರಮನೂ ಆಗ್ತದೆ, ಮತ್ತೆ ಶಿಕ್ಷೆ ಕೊಡುವಂಥ ಕೆಲಸನೂ ನಮ್ಮ ಕಡೆಯಿಂದ ಮಾಡ್ತೇವೆ. ನೋಡಿ, ಈಗಾಗಲೇ ಇವತ್ತು ಅದಕ್ಕೆ ನಾನು ತನಿಖೆಗೆ ಆದೇಶ ಕೊಟ್ಟಿದ್ದೇನೆ. ಇವತ್ತು ವರದಿ ಅಧ್ಯಯನ ಮಾಡಿ ನಿಮಗೆ ಮತ್ತೆ ಪ್ರತಿಕ್ರಿಯೆ ಕೊಡ್ತೇನೆ. ಇವತ್ತು ಶೆಟ್ಟಿಹಳ್ಳಿ ವನ್ಯಜೀವಿ ಧಾಮದ ಏನು ರೀನೋಟಿಫಿಕೇಷನ್ ಪ್ರಸ್ತಾವನೆ ಸುಮಾರು 2016ರಿಂದ ಅದು ಪೆಂಡಿಂಗ್ ಇದೆ. ಅದು ಈಗ ಅಂತಿಮ ಘಟ್ಟಕ್ಕೆ ಬಂದಿದೆ. ಹೀಗಾಗಿ ಹಿಂದೆ 74ರಲ್ಲಿ ಇದಕ್ಕೆ ಏನು ನೋಟಿಫಿಕೇಷನ್ ಮಾಡಿದ್ರು ಆ ಸಂದರ್ಭದಲ್ಲಿ 395 ಸ್ಕ್ವೇರ್ ಕಿಲೋಮೀಟರ್ ಏನು ಏರಿಯಾ ಇದೆ ಅದನ್ನು ಸೇರ್ಪಡೆ ಮಾಡಿದ್ರು. ಈಗ ಮತ್ತೆ ಅದರಲ್ಲಿ ಭಾಳಷ್ಟು ಕಡೆ ಬಸ್ ಸ್ಟ್ಯಾಂಡ್ ಬಂದಿದೆ, FCI ಗೋಡೌನ್ಗಳು ಬಂದಿದ್ದಾವೆ, APMC ಯಾರ್ಡ್ಗಳು ಬಂದಿದೆ. ಈ ರೀತಿಯಲ್ಲಿ ಜನವಸತಿ ಪ್ರದೇಶ ಎಲ್ಲ ಸೇರ್ಪಡೆಗೊಂಡಿದೆ ಅಂತೇಳಿ ಹೇಳಿ ಹೌದು, ಸುಮಾರು ಸರ್ಕಾರಿ ಕಟ್ಟಡಗಳು ಬಂದಿದ್ದಾವೆ, ಸುಮಾರು ಜನವಸತಿ ಪ್ರದೇಶ ಬಂದಿದೆ. ಹೀಗಾಗಿ ಅದೆಲ್ಲವನ್ನು ಪರಿಶೀಲನೆ ಮಾಡಿ ಈಗಾಗಲೇ ನಮ್ಮ ಅಧಿಕಾರಿಗಳು ಇವತ್ತು ಸಮೀಕ್ಷೆನೂ ಮಾಡಿದ್ದಾರೆ, ಮತ್ತು 2-3 ಸಲ ಸಭೆನೂ ಆಗಿದೆ. ಖುದ್ದಾಗಿ ನಾವು ಶೆಟ್ಟಿಹಳ್ಳಿದು ಎಷ್ಟು ವನ್ಯಜೀವಿ ಧಾಮ ಅಂತೇಳಿ ಘೋಷಣೆ ಮಾಡಿ ಅರಣ್ಯ ಸಂಪತ್ತನ್ನು ಸಂರಕ್ಷಣೆ ಮಾಡಬೇಕು, ಮತ್ತು ಜೀವನನೂ ಬೇಕು, ಜೀವನೋಪಾಯನೂ ಬೇಕು. ಎಲ್ಲ ರೀತಿಯಲ್ಲಿ ಆಡಳಿತಾತ್ಮಕವಾಗಿ ಮತ್ತು ಇವತ್ತು ಕಾನೂನಾತ್ಮಕವಾಗಿಯೂ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ಅಂತೇಳಿ ಖುದ್ದಾಗಿ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಬಂದಿದ್ದೇನೆ. ನನ್ನ ಜೊತೆಯಲ್ಲಿ
ಈ ಭಾಗದ ಶಾಸಕರಾದಂಥ ಶ್ರೀಮತಿ ಶಾರದಾ ನಾಯ್ಕ್ ಅವರಿದ್ದಾರೆ, ಮತ್ತು ಅನೇಕ ಎಲ್ಲ ಈ ಭಾಗದ ಮುಖಂಡರಿದ್ದಾರೆ. ಅದಕ್ಕೆ ಅಧಿವೇಶನ ನಡೀತಾ ಇದೆ. ಹೀಗಾಗಿ ಬೆಂಗಳೂರಿನಲ್ಲಿ ಒಂದು ಸಭೆ ಮಾಡಿ ಅಂತಿಮವಾದಂಥ ತೀರ್ಮಾನವನ್ನು ತೆಗೆದು